ಎಲ್ರಿಗೂ ನಮಸ್ಕಾರ. ಪಾಪುಗೆ ಬಿಟ್ಟು ಬಿಟ್ಟು ಜ್ವರ ಬರ್ತಿರೋದ್ರಿಂದ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಮುಖಕ್ಕೆ ನೀರು ಹೊಡೆಸ್ಕೊಂಡು ಅಂತರ ಕಟ್ಟಿಸ್ಕೊಬಂದೆ. ಸೊ ಅಲ್ಲಿ ಕೂತ್ಕೊಂಡು ಈಚೆ ಪ್ರಸಾದ ತಿಂತಿದ್ರೆ ಆ ಚಂದಮಾಮ ಕದ್ದು ನನ್ನ ಮಗನ್ನೇ ನೋಡ್ತಿದ್ದ. ಸೊ ಅದಕ್ಕೋಸ್ಕರ ನಾನು ನನ್ನ ಮಗನ ಕದ್ದಿಟ್ಕೊಂಡು ಈ ಕಡೆ ಆಂಜನೇಯನ ಸ್ವಾಮಿನ ತೋರಿಸೋಣ ಅಂತ ಬಂದು ಹೇಗೆ ಮುಗಿಯೋದು ಅಂತ ಹೇಳ್ಕೊಟ್ರು. ಒಂದೇ ಸಲಿಗೆ ಕಲ್ತ್ಕೊಬಿಟ್ಟ ಗೊತ್ತಾ. ನಿಜ ನಂಗಂತೂ ತುಂಬಾ ಖುಷಿ ಆಯಿತು, ಯಾಕಂದರೆ ಹೇಳಿದ್ದೆಲ್ಲ ಬೇಗ ಅವನು ಕ್ಯಾಚ್ ಮಾಡ್ಕೋತಾ ಇದ್ದಾನೆ. ಸೊ ಇದೇ ಖುಷಿಲಿ ಮಾರಿಕಾಂಬ ದೇವಸ್ಥಾನದ ಕಡೆ ಹೊರಟ್ವಿ. ಅಲ್ಲೋದ್ರೆ ದೇವಿಗೆ ವಿಳೆದೆಲೆ ಮತ್ತು ಅಡಿಕೆಯಿಂದ ಅಲಂಕಾರ ಮಾಡಿದ್ರು, ನೋಡೋಕೆ ತುಂಬಾ ಚೆನ್ನಾಗಿತ್ತು. ಇದೆಲ್ಲ ಮುಗಿಸ್ಕೊಂಡು ಸೀದಾ ಅಂಗಳ ಪರಮೇಶ್ವರಿ ದೇವಿ ಹತ್ರ ಹೋದ್ವಿ. ಅಲ್ಲಿ ಮಹಾಮಂಗಳಾರತಿ ನಡೀತಿತ್ತು. ಸೊ ನೀವು ನೋಡಿ ನಿಮಗೂ ಆಶೀರ್ವಾದ ಸಿಗಲಿ ಅಂತ ಕ್ಯಾಪ್ಚರ್ ಮಾಡ್ಕೊಂಡ್ಬಂದೆ. ಸೊ ಇವತ್ತು ನವರಾತ್ರಿಯ 6ನೇ ದಿನ ಆಗಿರೋದ್ರಿಂದ ಕಾತ್ಯಾಯಿನಿ ದೇವಿಗೆ ಪೂಜೆ ಮಾಡ್ತಾರೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಬಂದರೆ ನನ್ನ ತಂಗಿ ಬಂದಿದ್ಲು, ಅಂದರೆ ನಮ್ಮ ಅತ್ತೆ ಮಗಳು ಬಂದಿದ್ಲು. ಇದನ್ನೆಲ್ಲ ನೋಡಿ ನಂಗೆ ತುಂಬಾ ಶಾಕ್ ಆಯಿತು ಮತ್ತು ತುಂಬಾ ಖುಷಿ ಆಯಿತು. ಇದೇ ರೀತಿ ಇವತ್ತಿನ ದಿನ ನಾನು ಕಂಪ್ಲೀಟ್ ಮಾಡಿದೆ.